ಗಂಡನ ಚುಚ್ಚು ಮಾತಿನಿಂದ ಗಂಗಾಳ ಬದುಕು ನರಕ. ಸತ್ಯ ತಿಳಿದಂತ ತಾಯಿಯ ಮನಸ್ಸು ಚಂಚಲ, ವಿಲವಿಲ, ಒದ್ದಾಟ. ತನ್ನ ದುರ್ಬುದ್ಧಿಯನ್ನ ಬಿಡದ ಮಗ ಶ್ರೀಕಾಂತ. ಎಲ್ಲರ ಮನೆಯಲ್ಲೂ ಕಟ್ಟಿಕೊಂಡ ಗಂಡ ಸುಂದರ ಸಂಸಾರವನ್ನು ನಡೆಸಿದರೆ ಅತ್ತೆ ಕೆಟ್ಟವಳು ಅಥವಾ ಮಾವನೇ ಕೆಟ್ಟವನು. ಆದರೆ ಇಲ್ಲಿ ವಿಧಿಯಾಟ ಬೇರೆಯೇ ಇದೆ. ಹಲವಾರು ಕನಸನ್ನ ಹೊತ್ತು ಬಂದಂತಹ ಹೆಣ್ಣು ಮಗಳು ಇಲ್ಲಿ ಅನುಮಾನವೆಂಬ ಪಿಶಾಚಿಯಾಗಿ ಗಂಡನನ್ನ ನೋಡುವಂತಹ ಪರಿಸ್ಥಿತಿ. ಅತ್ತೆ ಇಲ್ಲಿ ತಾಯಾಗಿ, ಮಾವ ಇಲ್ಲಿ ತಂದೆಯಾಗಿ, ಮಗಳಂತೆ ಪ್ರೀತಿಸುವ ಸೊಸೆ ಅತ್ತೆ ಮಾವನಲ್ಲಿ ತಂದೆ ತಾಯಿಯ ಪ್ರೀತಿಯನ್ನ ಕಾಣುವಂತವಳು ಸೊಸೆ. ಅಗ್ನಿಯಷ್ಟೇ ಪವಿತ್ರಳಾದ ಸೊಸೆಯನ್ನ ಇಲ್ಲಿ ಅನುಮಾನವೆಂಬ ಪಿಶಾಚಿ ಗಂಡನಲ್ಲಿ ಕಾಡುತ್ತಿದೆ. ಕಾರಣ ಏನೆಂದು ತಿಳಿಯದ ತಾಯಿ. ಅತ್ತೆ ಮತ್ತು ಸೊಸೆ ಇಬ್ಬರಲ್ಲಿ ಮೌನದಲ್ಲೇ ಕಣ್ಣೀರು. ಸೊಸೆಗೆ ಇಷ್ಟು ದಿವಸವಾದರೂ ಅತ್ತೆಗೆ ತಿಳಿಯದ ವಿಷಯ ಇವತ್ತು ತಿಳಿಯಿತೆಂಬ ಭಾವನೆ. ನಾನೇ ಆರಿಸಿಕೊಂಡು ಈ ಮನೆಗೆ ಮಹಾಲಕ್ಷ್ಮಿಯನ್ನು ತಂದಿದ್ದೇನೆ. ಆದರೆ ಆ ಮಹಾಲಕ್ಷ್ಮಿಯ ಬದುಕು ಇವತ್ತು ಕಣ್ಣೀರು ಎಂಬ ಪಾಪ ಪ್ರಜ್ಞೆಯಲ್ಲಿ ಅತ್ತೆಯ ಮನಸ್ಸು. ನನ್ನ ಮಗ ಮಾಡುತ್ತಿರುವುದು ತಪ್ಪು, ಸರಿಪಡಿಸುವುದು ಹೇಗೆಂಬ ಪ್ರಶ್ನೆ ಅತ್ತೆಯ ಮನಸ್ಸಿನಲ್ಲಿ. ಅತ್ತೆ ಮತ್ತು ಸೊಸೆ ಇಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಮೌನಕ್ಕೆ ಜಾರಿದರು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು, ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬದುಕು, ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ, ಹಬ್ಬಿನಗಲಿ ಪ್ರೀತಿ, ನೆರಳೋ ಬಿಸಿಲೋ ಎಲ್ಲವೂ ನಿನ್ನವೇ, ನೆರಳೋ ಬಿಸಿಲೋ ಎಲ್ಲವೂ ನಿನ್ನವೇ, ಇರಲಿ ಕೀರ್ತಿ, ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಮುಳುಗದಿರಲಿ ಬದುಕು. ಎಲ್ಲರ ಮನೆಯಲ್ಲೂ ಖುಷಿಯಿಂದ ಸಂತೋಷದಿಂದ ದೀಪಾವಳಿ ಆಚರಿಸ್ತಾ ಇದ್ರೆ ನನ್ನ ಮನೆಯಲ್ಲಿ ಮಾತ್ರ ದೀಪ ಹಚ್ಚಬೇಕಾದ ಸೊಸೆನೆ ಕತ್ತಲೆಯ ಬದುಕನ್ನ ಕಾಣ್ತಾ ಇದ್ದಾಳೆ. ಎಲ್ಲರ ಮನೆಯಲ್ಲೂ ಕುಟುಂಬ ಸಮೇತರಾಗಿ ದೀಪಾವಳಿ ಹಬ್ಬವನ್ನು ಆಚರಿಸಿದ್ರೆ ನನ್ನ ಮನೆಯಲ್ಲಿ ಮಾತ್ರ ಸೊಸೆ ಒಂದು ಕಡೆ, ಮಗ ಒಂದು ಕಡೆ ಎಂಬ ಜೀವನ ನನ್ನ ಕುಟುಂಬದ ಕತೆ. ಎಲ್ಲರೂ ಸಹಿತ ದೀಪಾವಳಿಯನ್ನ ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮ ಬದುಕು ಸಾಗಲೆಂದು ಸುಖ, ಸಂತೋಷ, ನೆಮ್ಮದಿ, ಸಮೃದ್ಧಿ, ಸಂಪತ್ತಿಗಾಗಿ ಎಲ್ಲರೂ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತಾ ಇದ್ರೆ ನನ್ನ ಮನೆಯ ಮಹಾಲಕ್ಷ್ಮಿ ಮಾತ್ರ ಕಣ್ಣೀರಿನ ಸಮುದ್ರದಲ್ಲಿ ಮುಳುಗಿ ಹೋಗ್ತಾ ಇದ್ದಾಳೆ. ಅಪ್ಪ, ತಂದೆ, ಭಗವಂತ ನನ್ನ ಮಗನ ಜೀವನ ಸುಖ, ಸಂತೋಷ, ನೆಮ್ಮದಿಯಿಂದಿರಲಿ ಅಂದ್ಬಿಟ್ಟು ನಾನು ಸಂಸ್ಕಾರವಂತ ಹೆಣ್ಣನ್ನ ಅವನಿಗೆ ಮದುವೆ ಮಾಡಿ ತಗೊಬಂದೆ. ಆದರೆ ಅವನ ಆಸೆ ಆಕಾಂಕ್ಷೆ ಕೇವಲ ಹಣ, ಆಸ್ತಿ, ಅಂತಸ್ತು, ಅಧಿಕಾರದ ಮೇಲೆ ಇದೆ ಎಂಬ ಭಾವನೆ ಗೊತ್ತಿಲ್ಲದೆ ನಾನು 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸರಿದ ಮಗನ ಬುದ್ಧಿ ಈ ರೀತಿಯಾಗಿ ನಾನು ಬೆಳೆಸಿದ್ನ ಅಂತ ನನಗೆ ಅನುಮಾನ ಬರ್ತಿದೆಯಲ್ಲ ಭಗವಂತ. ನನ್ನ ಮಗನಿಗೆ ಯಾಕಾದ್ರೂ ಈ ರೀತಿ ಹಣದ ಮೋಹವನ್ನು ಕೊಟ್ಟಿಯಪ್ಪ. ನಾನು ನನ್ನ ಮಗನ ಸಂಸಾರ, ಈ ಕುಟುಂಬ ಸಂತೋಷದಿಂದಿರಲಿ ಎಂಬ ಭಾವನೆಯಿಂದ ಒಂದು ಉತ್ತಮವಾದ ಸೊಸೆ ಈ ಮನೆಗೆ ತಗೊಬಂದ್ರೆ ನನ್ನ ಮಗನಿಗೆ ಪ್ಯಾಂಟು ಶರ್ಟು ಹಾಕೊಂಡು ದಿನ ಕುದುರೆ ಜುಟ್ಟು ಕಟ್ಕೊಂಡು ಆಫೀಸಿಗೆ ಹೋಗೋ ಸೊಸೆ ಬೇಕು, ಡಿಂಗ್ ಡಾಂಗ್ ಮಾಡೋ ಸೊಸೆ ಬೇಕು ಎಂಬ ಭಾವನೆನೇ ಅರ್ಥ ಆಗ್ತಿಲ್ವಲ್ಲಪ್ಪ ದೇವ್ರೆ. ನನಗೆ ಉತ್ತಮವಾದಂಥ ಸೊಸೆ ಬೇಕು. ಅತ್ತೆ ಮಾವನನ್ನ ಸುಂದರವಾಗಿ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯಿಂದ ಆದರಿಸುವ ಸೊಸೆ ಬೇಕು. ಮನೆಗೆ ಬಂದಂತಹ ಜನರನ್ನ ಗೌರವಿಸುವ ಸೊಸೆ ಬೇಕು. ದಣಿದು ಬಂದಂತಹ ಗಂಡನಿಗೆ ಬಾಯಾರಿಸಿಕೊಳ್ಳಲು
ಒಂದಿಷ್ಟು ನೀರನ್ನು ಕೊಡುವ ಸೊಸೆ ಬೇಕು ಎಂಬ ಭಾವನೆಯಿಂದ ನಾನು ಉತ್ತಮವಾದಂಥ ಸೊಸೆಯನ್ನು ಆರಿಸಿಕೊಂಡು ಬಂದಲ್ಲಪ್ಪ ದೇವ್ರೆ. ಆದ್ರೆ ನನ್ನ ಮಗನಿಗೆ ಮನೆಗೆ ಬಂದ್ರೆ ಪಿಜ್ಜಾ ಬರ್ಗರ್ ಮಾಡಿ ಹಾಕೋ ಸೊಸೆ ಬೇಕು, ಹೆಂಡತಿ ಬೇಕೇ ವಿನಃ ಅನ್ನ ಮೊಸರು ಪಲಾವು ಪಾಯಸ ಮಾಡುವ ಸೊಸೆನೇ ಬೇಡ. ನಾನು ಬಡತನದಲ್ಲಿರುವ ಸಂಸಾರವನ್ನ ಶ್ರೀಮಂತ ಸಂಸಾರವನ್ನಾಗಿ ಈ ಕುಟುಂಬವನ್ನ ತೆಗೆದುಕೊಂಡು ಹೋಗಿದ್ದೆ ತಪ್ಪಾಯ್ತಾ? ನನ್ನ ಮಗನಿಗೆ ಯಾವುದೇ ಕಷ್ಟ ಬರದೇ ಇರಲಿ ಹೇಳ್ಕೊಂಡು ಅವನನ್ನ ಸುಖವಾಗಿ ನೋಡ್ಕೊಂಡಿದ್ದೆ ತಪ್ಪಾಯ್ತಾ? ಅವನಿಗೆ ಒಂದಿಷ್ಟು ಕಷ್ಟದ ಜೀವನವನ್ನ ನೀಡಬೇಕಿತ್ತೆ. ಯಾವುದು ನಾ ಮಾಡಿರೋ ತಪ್ಪು ಅಂತಾನೆ ಗೊತ್ತಾಗ್ತಾ ಇಲ್ಲಲ್ಲಪ್ಪ ದೇವ್ರೆ. ನನ್ನ ಮಗ ನಿನ್ನೆ ನನ್ನ ಹತ್ರ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋದವನು ಇನ್ನೂ ಬಂದಿಲ್ಲಪ್ಪ ದೇವ್ರೆ. ಎಲ್ಲರ ಮನೆಯಲ್ಲೂ ಸಂತೋಷದಿಂದ ನಕ್ಷತ್ರ ಕಡ್ಡಿ, ಪಟಾಕಿ, ದೀಪದ ಅಲಂಕಾರ, ವಿದ್ಯುತ್ ಅಲಂಕಾರ ಎಲ್ಲವನ್ನು ಮಾಡಿ ಸುಂದರವಾಗಿ ದೀಪಾವಳಿ ಹಬ್ಬ ಆಚರಿಸ್ತಾ ಇದ್ರೆ ನನ್ನ ಮನೆ ಮಾತ್ರ ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಎಂಬಂತೆ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ನನ್ನ ಸಂಸಾರ ಯಾವ ದಿಕ್ಕಿಗೆ ಬಿರುಗಾಳಿಗೆ ಬೀಸಿ ಛಿದ್ರ ಛಿದ್ರ ಆಗ್ತದೆ ಎಂಬ ಭಯದಲ್ಲಿ ಕುತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲಪ್ಪ ದೇವ್ರೆ. ನಿನ್ನೆ ಹೋದಂತ ಮಗ ಇನ್ನೂ ಈ ಮನೆ ಬಾಗಿಲನ್ನೇ ತಡ್ತಾ ಇಲ್ಲ ದೇವ್ರೆ. ನಾನು ಇನ್ನೇ ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದೆಯಾ ಸ್ನೇಹಿತರೆ? ಏನಾದರೂ ತಪ್ಪಿದೆ ಅಂತಾದರೆ ಕಮೆಂಟ್ಸ್ ಬಾಕ್ಸ್ನೊಳಗೆ ತಿಳಿಸಿ. ನಿಮ್ಮ ಮನೆಯಲ್ಲೂ ಸಹಿತ ಇದೇ ಪರಿಸ್ಥಿತಿ ಬಂದರೆ ನಿಮ್ಮ ನಿರ್ಣಯ ಏನಾಗಿತ್ತು? ನ್ಯಾಯದ ಪರವಾಗ ನಿಮ್ಮ ನಿಲುವು ಅಥವಾ ಅನ್ಯಾಯದ ಪರವಾಗ? ನ್ಯಾಯ ತುಂಬಿದ ನನ್ನ ಸೊಸೆ ಪರವಾಗಿ ನಾನು ನಿಂತಿದ್ದು ತಪ್ಪ? ಅನ್ಯಾಯ ಮಾಡ್ತಿರುವ ಮಗನಿಗೆ ಬೈದು ಬುದ್ಧಿ ಹೇಳಿರೋದೇ ತಪ್ಪ? ಎಲ್ಲರ ಮನೆಯ ಹಾಗೆ ನನ್ನ ಮಗ ಮಾಡಿರೋ ತಪ್ಪೆಲ್ಲ ತಪ್ಪನ್ನ ಸರಿ ಎಂದು ವಾದಿಸ್ತಾ ಸರಿ ಇರುವ ಸೊಸೆಯನ್ನ ನೀನು ಮಾಡುತ್ತಿರುವುದು ತಪ್ಪು ಎಂದು ಆಜ್ಞೆ ಮಾಡುವುದು ನ್ಯಾಯವಾದರೆ? ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮ್ಗೇನಾದರೂ ಈ ಕತೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ದೇವ್ರೆ, ನಾನು ಶೀಲಗೆಟ್ಟವಳ, ನೀತಿಗೆಟ್ಟವಳ? ದೇವ್ರೆ, ನೂರಾರು ಕನಸುಗಳನ್ನು ಹೊತ್ತು ಆ ಪುಟ್ಟ ಪ್ರಪಂಚದಿಂದ ಈ ದೊಡ್ಡ ಪ್ರಪಂಚಕ್ಕೆ ಕಾಲಿಟ್ಟೆ. ಆದರೆ ನಾನು ಇಲ್ಲಿ ನೀತಿಗೆಟ್ಟವಳಾಗಿ, ಶೀಲಗೆಟ್ಟವಳಾಗಿ ಈ ಸಮಾಜದ ಮುಂದೆ ನಾನು ತಲೆ ಎತ್ತಿಕೊಂಡು ತಿರುಗದ ಪರಿಸ್ಥಿತಿಯಂತಹ ಅಪವಾದವನ್ನು ನನ್ನ ಗಂಡ ಹೊರಿಸಿದ್ದಾನಲ್ಲಪ್ಪ ದೇವ್ರೆ. ನಾನು ಮಾಡಿದ ತಪ್ಪಾದರೂ ಏನು? ಗಂಡನ ಕೋಪಕ್ಕೆ ನಾ ಯಾಕಪ್ಪ ಬಲಿಯಾಗ್ತಾ ಇದ್ದೀನಿ? ನಾನು ನೋಡೋದಕ್ಕೆ ಸುಂದರವಾಗಿಲ್ವಾ? ಖಂಡಿತವಾಗಲೂ ವಿದ್ಯಾವಂತೆಯಲ್ಲ. ನಾನು ನನ್ನ ಗಂಡನ ಹಾಗೆ ಆಫೀಸಿಗೆ ಹೋಗಲು ಸಾಧ್ಯವಿಲ್ಲ. ಆದರೆ ದಣಿದು ಬಂದಂಥ ಗಂಡಂಗೆ ಪ್ರೀತಿಯಿಂದ ರುಚಿಯಾಗಿ ಅಡುಗೆ ಮಾಡಿಕೊಳ್ಳುವಷ್ಟು ವಿದ್ಯಾವಂತೆ ನಾನು. ಆದರೂ ಯಾಕಪ್ಪ ದೇವರೇ, ನನ್ನ ಗಂಡ ಈ ರೀತಿಯಾಗಿ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾನೆ? ಹಾಲಿನವನ ಹತ್ರ ನೀವು ಸೌಖ್ಯವಾಗಿದ್ದೀರಾ ಅಂತ ಕೇಳಿದ್ದೆ ತಪ್ಪ? ತರಕಾರಿಯವರ ಹತ್ರ ನಿಮ್ಮ ಕುಟುಂಬ ಹೇಗಿದೆ ಅಂತ ವಿಚಾರಿಸಿದ್ದೆ ತಪ್ಪ? ಅದು ಸಹಿತ ಅನುಮಾನಕ್ಕೆ ಕಾರಣ ಆಗತ್ತೆ ಅಂದರೆ ಹೆಣ್ಣು ಅನ್ನೋಳು ಹೊರಗಡೆ ಪ್ರಪಂಚಕ್ಕೆ ಕಾಲಿಡಲೇಬಾರ್ದ? ಈ ಕಾಲದಲ್ಲೂ ಭೂಮಿ ಮೇಲಿನಿಂದ ಮಂಗಳನ ಗ್ರಹವರೆಗೂ ಸಹಿತ ಹೆಣ್ಣು ಕಾಲಿಕ್ಕಾಗಿದೆ. ಆದರೂ ಸಹಿತ ಹೆಣ್ಣು ಇವತ್ತಿಗೂ ಒಲೆಯ ಬುಡದಲ್ಲಿ ಕೇವಲ ಬೆಂಕಿಯಂತೆ ಉರಿದು ಸುಡಲು ಮಾತ್ರನಾ? ನನ್ನ ಪರಿಸ್ಥಿತಿ ಯಾರತ್ರ ಹೇಳ್ಕೊಡ್ಲಪ್ಪ? ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ತವರು ಮನೆಗೆ ಹೋಗಿ ಈ ಕಷ್ಟವನ್ನು ಹೇಳಿಕೊಂಡರೆ ತಂದೆ ತಾಯಿಗೆ ನನಗಿಂತಲೂ 10ರಷ್ಟು ನೋವು. ಇಲ್ಲ ಸ್ನೇಹಿತರೆ, ಇಲ್ಲ. ಇದೇ ರೀತಿ ನಾನು ಒಲೆ ಬಿಡದಲ್ಲೇ ಕೂತ್ಕೊಂಡಿದ್ರೆ ನಾನು ಸುಟ್ಟು ಕರಕಲಾಗಿ ಈ ಭೂಮಿ ಮೇಲಿಂದ ಮಾಯ ಆಗ್ತೀನಿ ಹೊರತು ನನ್ನ ಗಂಡನ ಬದಲಾವಣೆ ಅಂತೂ ಸಾಧ್ಯನೇ ಇಲ್ಲ. ಹೌದು, ನಾನು ಬದಲಾಗಲೇಬೇಕು. ಈ ಸಮಾಜದ ಮುಂದೆ ತಲೆ ಎತ್ತಿ ನಿಲ್ಲಲೇಬೇಕು. ಹೆಣ್ಣು ಕೇವಲ ಒಲೆಯ ಬುಡದಲ್ಲಿ ಒಲೆಯ ಉರಿಯನ್ನು ಉರಿಸಲು ಮಾತ್ರ ಹೆಣ್ಣು ಸೀಮಿತವಾಗಿಲ್ಲ. ಇವತ್ತಿನ ಪ್ರಪಂಚದಲ್ಲಿ ಧೈರ್ಯವಾಗಿ ಎದ್ದು ನಿಂತು ಈ ಸಮಾಜವನ್ನು ಎದುರಿಸಲೇಬೇಕು ನಾನು. ಹೌದು ಸ್ನೇಹಿತರೆ, ನಾನು ಎದುರಿಸ್ತೀನಿ. ನನ್ನ ಗಂಡನ ಮುಂದೆ ಆಸ್ತಿ ಅಂತಸ್ತು ಎಂಬುದು ಅಡ್ಡ ಬಂದಿದ್ರೆ ಪರವಾಗಿಲ್ಲ. ನಾನು ಶ್ರೀಮಂತಿಕೆಯಿಂದ ಒಂದಲ್ಲ ಒಂದು ಕಾಲದಲ್ಲಿ ದುಡಿದು ಶ್ರೀಮಂತನಾಗ್ಬೋದು. ಆದರೆ ನನ್ನ ಗಂಡನಲ್ಲಿ ಬಂದಿದ್ದು ಅನುಮಾನವೆಂಬ ಭೂತ. ಆ ಅನುಮಾನವೆಂಬ ಭೂತವನ್ನು ನಾನು ಹೇಗಪ್ಪ ನಿಭಾಯಿಸಲಿ? ನಾನು ವಿದ್ಯಾವಂತೆ ಆಗದೆ ಹೋದರೂ ವಿದ್ಯಾವಂತಳಾಗಿ ಈ ಸಮಾಜದಲ್ಲಿ ತಲೆ ಎತ್ತಿ ನಿಂತು ಅದೇನೋ ಡಿಗ್ರಿ, ಡಬಲ್ ಡಿಗ್ರಿ, ಗ್ರ್ಯಾಜುಯೇಟ್ ಆಗಿ ಮೆರೀಬಹುದು. ಆದರೆ ಈ ಅನುಮಾನವೆಂಬ ಭೂತಕ್ಕೆ ಯಾವ ಔಷಧಿನೂ ಇಲ್ವಲ್ಲ ಈ ಸಮಾಜದಲ್ಲಿ.
ಅದು ಎಂತೆಂಥದೋ ಕಾಯಿಲೆಗಳಿಗೆ, ಕ್ಯಾನ್ಸರು, ಅದೆಷ್ಟೋ ದೊಡ್ಡ ದೊಡ್ಡ ಕಾಯಿಲೆಗಳಿಗೂ ಔಷಧಿ ಕಂಡು ಹಿಡಿದಿರುವಂತಹ ಇವತ್ತಿನ ಡಾಕ್ಟರ್ಸ್ಗಳು ಈ ಅನುಮಾನ ಎಂಬ ಭೂತಕ್ಕೆ ಔಷಧಿ ಇನ್ನೂ ಕಂಡು ಹಿಡಿಲೇ ಇಲ್ವಪ್ಪ. ನಾನು ಏನು ಮಾಡಲಿ ದೇವರೇ? ನನ್ನ ನಿರ್ಣಯ ಆದರೆ ಏನು? ಯಾವ ನಿರ್ಣಯನ ತೆಗೆದುಕೊಳ್ಳಿ? ನಾನು ಗಂಡನನ್ನು ಬಿಟ್ಟು ಗಂಡ ಬಿಟ್ಟವಳು ಎಂಬ ಈ ಸಮಾಜದ ಚುಚ್ಚು ಮಾತಿಗೆ ಗುರಿಯಾಗಲ್ಲ. ಇಲ್ಲ, ಮಗು ನಾನು ಇಬ್ಬರು ಸಾಯಲ್ಲ, ಸತ್ತು ಹೇಡಿಯಾಗಲ್ಲ ನಾನು. ಇಲ್ಲ, ಸಾಯಬಾರ್ದು, ಬದುಕಿ ತೋರಿಸಬೇಕು, ಗೆದ್ದು ಜಯಿಸಬೇಕು. ಇದ್ದು ಜಯಿಸಿದರೆ ಮಾತ್ರ ಈ ಸಮಾಜದಲ್ಲಿ ನನಗೂ ಒಂದು ಸ್ಥಾನ, ಮಾನ, ಅಸ್ತಿತ್ವ ಎಂಬುದು ಗಂಡನ ಎದುರು ಗಳಿಸಲು ಸಾಧ್ಯ. ಹೌದು, ನಿನ್ನೆ ನನ್ನ ಅತ್ತೆ ಹತ್ರ ನನ್ನ ಗಂಡ ಆಡಿದ ಒಂದೊಂದು ಚುಚ್ಚು ಮಾತು ಕೇಳಿದ್ರು ತುಂಬಾ ನೋವಾಗ್ತಾ ಇದೆ. ನನ್ನ ಅತ್ತೆಗೆ ಸಹಿತ ನಾನು ಹೇಳಿದ್ದನ್ನು ಕೇಳಿಕೊಂಡು ಈ ಮೂಲೆಯಲ್ಲಿ ಬಿದ್ದಿರುವುದಾದರೆ ಇರು ಎಂಬ ಹೆತ್ತ ತಾಯಿಗೆ, ಜನ್ಮವಿತ್ತಂತ ತಾಯಿಗೆ ನನ್ನ ಗಂಡ ಅಷ್ಟೊಂದು ಮಾತಾಡ್ತಿರ್ಬೇಕಿದ್ರೆ ಮುಂದೆ ನಾಳೆ ನನ್ನ ಮತ್ತು ನನ್ನ ಮಗುವಿನ ಪರಿಸ್ಥಿತಿ ಏನು? ಆದರೆ ಏನೇ ಆಗಿರಲಿ, ನನ್ನ ಗಂಡ ಯಾವ ಕಾರಣಕ್ಕಾಗಿ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ ಎಂಬ ವಿಷಯವನ್ನು ನಾನು ತಿಳಿಯಲೇಬೇಕು. ಇಲ್ಲ ಸ್ನೇಹಿತರೆ, ಅನ್ಯಾಯ ವಿರುದ್ಧ ನ್ಯಾಯ ಗೆಲ್ಲಲೇಬೇಕು. ತಪ್ಪಿನ ವಿರುದ್ಧ ಸರಿಯಾದಂಥ ವಿಷಯ ಗೆಲ್ಲಲೇಬೇಕು. ಏನೇ ಆಗಲಿ, ನನ್ನ ಮಗ ಮಾಡ್ತಾ ಇರೋದು ತಪ್ಪು. ನಾನು ಸೊಸೆಯ ಪರವಾಗಿ ನಿಂತು ಹೋರಾಡಲೇಬೇಕು. ಸೊಸೆ ನ್ಯಾಯವಾದ ಹಾದಿಯಲ್ಲಿದ್ದಾಳೆ. ಸೊಸೆಯನ್ನ ಕೈ ಬಿಟ್ಟರೆ ಆ ಭಗವಂತ ಕೂಡ ನನ್ನನ್ನು ಮೆಚ್ಚಲು ಸಾಧ್ಯವೇ ಇಲ್ಲ. ನಾನು ಸೊಸೆಯ ಪರವಾಗಿ ನಿಂತು ಸೊಸೆಯ ಕಷ್ಟಕ್ಕೆ ನಾನು ಭಾಗಿಯಾಗಲೇಬೇಕು. ನನ್ನ ಮಗನಿಗೆ ತಪ್ಪಿನ ಅರಿವು ಆಗಲೇಬೇಕು. ಅವನು ಮಾಡ್ತಿರುವ ಜೀವನದ ಹಾದಿ ತಪ್ಪು ಎಂಬ ಭಾವನೆಯನ್ನು ತಿಳಿಸಲೇಬೇಕು. ಗಟ್ಟಿಯಾದಂಥ ನಿರ್ಣಯ ನಾನು ಇವತ್ತು ಮಾಡದೆ ಹೋದರೆ ಮುಂದೊಂದು ದಿವಸ ನನ್ನ ಇಡೀ ಕುಟುಂಬ, ಇಡೀ ಸಂಸಾರವೇ ಕಷ್ಟಕ್ಕೆ ಸಿಲುಕುವುದಂತೂ ಗ್ಯಾರಂಟಿ ಇಲ್ಲ. ಯಾಕಾಗಿ ನನ್ನ ಮಗ ಈ ರೀತಿ ಮಾಡ್ತಾ ಇದ್ದಾನೆ, ಅವನು ಮಾಡ್ತಿರೋ ತಪ್ಪಿಗೆ ಶಿಕ್ಷೆ ಏನು ಎಂಬುದನ್ನು ಹುಡುಕಲೇಬೇಕು. ಖಂಡಿತ ಹುಡುಕ್ತೀನಿ. ಇಲ್ಲ, ಹುಡುಕಲೇಬೇಕು. ಇನ್ನು ಮುಂದೆ ಒಲೆಯ ಬುಡದಲ್ಲಿ ಕಣ್ಣೀರು ಹಾಕ್ತಾ ಇದ್ರೆ ಪ್ರಯೋಜನ ಏನೂ ಇಲ್ಲ. ನಾನು ಬದುಕಿ ನನ್ನ ಬದುಕನ್ನು ಬದುಕಿಸಿಕೊಳ್ಳುತ್ತೇನೆ. ಸುಖ ಸಂತೋಷ ಎಂಬುದು ಇದು ನನ್ನ ಸ್ವತ್ತು, ನನ್ನ ಜೀವನ, ನನ್ನ ಹಕ್ಕು. ಇದು ನಾನು ಬದುಕಿ ಈ ಸಮಾಜದಲ್ಲಿ ಉತ್ತಮ ಸ್ಥಾನಕ್ಕೆ ಏರಿ ನನ್ನ ಗಂಡನ ದುರಹಂಕಾರವನ್ನು ಇಳಿಸಲೇಬೇಕು. ಅತ್ತೆ, ಅತ್ತೆ, ಊಟ ಮಾಡೋಣ ಬನ್ನಿ. ಅತ್ತೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಊಟಕ್ಕೆ. ಯಾಕತ್ತೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಮುಖದಲ್ಲಿ ಇಷ್ಟೊಂದು ನೋವು, ಹತಾಶೆ ಯಾಕತ್ತೆ? ಏನಾಯ್ತು? ಏನೂ ಇಲ್ಲ ಕಣೆ, ನಡಿ ಹೋಗಿ ಊಟ ಮಾಡೋಣ. ಅತ್ತೆ, ನಿಮ್ಮ ಮಗನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಯಾಕತ್ತೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ನಿನ್ನೆ ಅವರು ಆಡಿರೋ ಒಂದೊಂದು ಮಾತು ಕೇಳಿಬಿಟ್ಟು ನಿಮ್ಮ ಮೈಯಲ್ಲಿ ರೋಷ, ಕೋಪ ಉಕ್ತಾ ಇಲ್ವಾ? ನಿಮ್ಮ ಸ್ವಾಭಿಮಾನ ಕೆಳಿಸ್ತಾ ಇಲ್ವಾ? ಅವ್ರಿಗೋಸ್ಕರ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೂರ್ತಾ ಇದ್ದೀರಲ್ಲ ಅತ್ತೆ, ಅವ್ರು ಬಂದಿಲ್ಲ ಅಂದ್ಬಿಟ್ಟು. ಅವ್ರಿಗೇನಾದರೂ ನಿಮ್ಮ ಬಗ್ಗೆ ಯೋಚನೆ ಇದೆಯಾ? ನಿಮ್ಮ ಮೊಮ್ಮಗು ಬಗ್ಗೆ, ನನ್ನ ಬಗ್ಗೆ ಏನಾದರೂ ಯೋಚನೆ ಇದೆಯಾ? ಅದಿಲ್ಲ ಅಂದಮೇಲೆ ನಾವು ಮಾತ್ರ ಯಾಕತ್ತೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕು? ಇಲ್ಲ ಅತ್ತೆ, ನಾವು ಅತ್ತಷ್ಟು ನಮ್ಮನ್ನು ಅಳಿಸೋದಕ್ಕಾಗಿ ಅವರು ನಿರ್ಣಯ ಮಾಡಾಗಿದೆ. ನಾವು ಅವ್ರ ಮುಂದೆ ನಗಾಡ್ತಾ, ಅವ್ರ ಮುಂದೆ ನಾವು ಸಹಿತ ಎದ್ದು ನಿಂತಾಗ ಮಾತ್ರ ಅವರು ಸಹಿತ ಬಗ್ಗೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಮಿತಿ ಮೀರಿ ಹೋಗಿದ್ದಾರೆ ಅವರು. ಅವರ ದುರಹಂಕಾರ ಎಲ್ಲ ಮೀರಿ ನಿಂತಿ ಆಗಿದೆ. ನಾವು ಸಹಿತ ಅವರಂತೆ ಮಿತಿ ಮೀರಿ ನಿಲ್ಲಲೇಬೇಕು. ನಿಲ್ಲೋಣ ಅತ್ತೆ, ನಾನು ನಿಮ್ಮ ಜೊತೆ ಇರ್ತೀನಿ, ನೀವು ಬನ್ನಿ ನನ್ನ ಜೊತೆ ಇರೋಣ. ನಮ್ಮ ಸಂಸಾರವನ್ನು ನಾವಿಬ್ಬರು ಸೇರಿ ಉಳಿಸ್ಕೊಳ್ಳೋಣ. ಏನು ಹೇಳ್ತಾ ಇದೀಯ ನೀನು? ನೀನು ನೋವಾಗ್ತಾ ಇಲ್ವಾ? ನಿನ್ನ ಸಂಸಾರ ಕಣೆ, ಬೇಜಾರಾಗ್ತಾ ಇಲ್ವಾ? ಎಲ್ಲರ ಮನೆಯಲ್ಲಿ ಇವತ್ತು ದೀಪಾವಳಿ ಹಬ್ಬನ ಎಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಆದರೆ ನನ್ನ ಮನೆ ಮಾತ್ರ ನೋಡಿ ಹೇಗೆ ಕತ್ಲಾಗಿದೆ ಅಂತ. ಅತ್ತೆ, ಅದಕ್ಕೆ ಹೇಳ್ತಾ ಇರೋದು, ನಮ್ಮನೆ ಕತ್ಲಾಗಿದೆ, ಬೆಳಕಿಗೆ ಬರಲೇಬೇಕು. ಕತ್ತಲಾಗಿರುವ ಜೀವನವನ್ನು ಬೆಳಕಿಗೆ ತರಲೇಬೇಕು ಅಂತಲೇ ನಿಮ್ಮ ಹತ್ರ ಹೇಳ್ತಾ ಇರೋದು. ಬನ್ನಿ ಅತ್ತೆ, ಊಟ ಮಾಡೋಣ. ಅವರಿಗಂತ ಎಷ್ಟು ಅಂತ ಕಾಯ್ತಾ ಇದ್ದೀರಾ? ನಮ್ಮ ಥರನೇ ಅವರು ಯೋಚನೆ ಮಾಡ್ತಾ ಇದ್ರೆ ನಾವು ಯೋಚನೆ ಮಾಡೋದ್ರಲ್ಲೂ ಅರ್ಥ ಇತ್ತು. ಆದರೆ ಅವರು ದುರಹಂಕಾರದಿಂದ ತಾನು ಬದುಕಬಲ್ಲೆ, ನಾವಿಲ್ದೇನೋ ಅಂತ ತೋರಿಸ್ಕೊಡ್ತೀವಿ. ನಿಮ್ಮ ಹತ್ರ ಬಡತನದಿಂದ ಬದುಕಲು ಸಾಧ್ಯವಿಲ್ಲ, ನನ್ನ ಹತ್ರ ಶ್ರೀಮಂತಿಕೆ ಇದೆ, ನನ್ನ ಕೈ ಕೆಳಗಡೆ ನೀವು ಆಳಾಗಿ ದುಡಿದ್ರೆ ಮಾತ್ರ ಈ ಶ್ರೀಮಂತಿಕೆ ಸುಖವನ್ನು ಅನುಭವಿಸಲು ಸಾಧ್ಯ ಎಂಬ ಭಾವನೆ ಅವರಲ್ಲಿರುವಾಗ ನಾವು ಯಾಕತ್ತೆ? ನಮಗೂ ಸ್ವಾಭಿಮಾನದಿಂದ ಬದುಕೋಣ ಅತ್ತೆ. ಅವ್ರ ದುರಹಂಕಾರನ ಇಳಿಸೋಣ. ಬಡತನದಲ್ಲೂ ಸುಖ ಸಂತೋಷ ನೆಮ್ಮದಿ ಇದೆ ಅಂತ ತೋರಿಸೋಣ ಅತ್ತೆ. ಹೇಗೆ
ಹೇಗೆ ಏನು ಮಾಡೋದೆ? ಮಾಡೋಣ ಅತ್ತೆ, ಬಿಡೋದು ಬೇಡ. ಕಳೆದು ಹೋಗಿರೋ ಮುತ್ತನ್ನು ಮತ್ತೆ ವಾಪಸ್ ಪಡಿಲೇಬೇಕು. ಅದು ನಮ್ಮ ಮನೆಯ ಮುತ್ತು, ನಾವು ವಾಪಸ್ ಪಡೆಯಲೇಬೇಕು. ನೋಡೋಣ. ನನ್ನ ಮೇಲೆ ಅನುಮಾನ ಪಡುವಂತಹದ್ದು ನಾನು ಏನೂ ತಪ್ಪು ಮಾಡಿಲ್ಲ ಅತ್ತೆ. ನಾನು ಸೀತೆಯಷ್ಟೇ ಪವಿತ್ರಳಾಗಿದ್ದೇನೆ. ಹಾಗಿರುವಾಗ ನನ್ನ ಮೇಲೆ ನಮ್ಮನೆಯವರು ಅನುಮಾನ ಪಡೋದಕ್ಕೆ ಕಾರಣ ಎಂಬುದು ತಿಳಿಯೋಣ. ಏನಾದರೂ ಒಂದು ಕಾರಣ ಬೇಕಲ್ವ ಅತ್ತೆ? ನನ್ನ ಮೇಲೆ ಇಷ್ಟೊಂದು ಅನುಮಾನ ಪಡ್ತಾ ಇದ್ದಾರಂತೆ. ಆ ಅನುಮಾನ ಪಡೋದಕ್ಕೆ ಕಾರಣ ಎಂದು ತಿಳಿದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಂತೆ ಅಲ್ವಾತೆ. ನೋಡಿ, ನಾನು ಅಳುತ್ತಾ ಅಳುತ್ತಾ ಒಲೆ ಬುಡದಲ್ಲೇ ಕೂತಿದ್ರೆ ಜೀವನ ಪರ್ಯಂತ ಅಳುತ್ತಾ ನಾವು ಒಲೆಗೆ ಹಚ್ಚಿರುವ ಕಾವಲಿಯಂತೆ ಉರಿದು ಬೂದಿಯಾಗಬೇಕೇ ವಿನಃ ಎದ್ದು ನಿಂತು ಈ ಸಮಾಜ ಮುಂದಾಗಲಿ ನಿಮ್ಮ ಮಗಳ ಮುಂದಾಗಲಿ ಬೆಳಗಲು ಸಾಧ್ಯನೇ ಇಲ್ಲ ಜ್ಯೋತಿಯಂತೆ. ನಾನು ಬೆಳಗಲೇಬೇಕು ಜ್ಯೋತಿಯಂತೆ. ಒಲೆ ಬುಡದಲ್ಲಿ ಅತ್ತು ಕಣ್ಣೀರು ಹಾಕುವ ಕಾಲ ಮುಗಿದೋಯ್ತು ಅತ್ತೆ. ನನಗೂ ಈಗ ಪಾಪು ದೊಡ್ಡವನಾಗಿದ್ದಾನೆ. ಪಾಪುಗೂ 1 ವರ್ಷ ಆಗ್ತಾ ಬಂತು. ಇದೇ ರೀತಿ ನಾನು ಪ್ರತಿನಿತ್ಯ ಕಣ್ಣೀರು ಹಾಕ್ತಾ ಇದ್ರೆ ಮುಂದೆ ನನ್ನ ಮಗ ದೊಡ್ಡವನಾಗ್ತಾ ಆಗ್ತಾ ನನ್ನ ಮೇಲೆ ಹಲವಾರು ಪ್ರಶ್ನೆಗಳನ್ನು ಮಗು ಸಹಿತ ಆಡಲು ಶುರು ಮಾಡುತ್ತೆ. ತಂದೆ ಬಗ್ಗೆ ಕೆಟ್ಟ ಭಾವನೆಯನ್ನು ಬೆಳೆಸ್ಕೊಳ್ತಾನೆ ಮಗಸು ಕೂಡ. ಹಾಗಾಗಬಾರ್ದು ಅಂದರೆ ನಾನು ಉತ್ತಮವಾದಂಥ ನಿರ್ಣಯ ತಗೊಳ್ಳೇಬೇಕು. ಬನ್ನಿ ಅತ್ತೆ, ಊಟ ಮಾಡೋಣ. ಎಷ್ಟು ಅಂತ ಕಾಯ್ತಾ ಇರ್ತೀರಾ? ನಮ್ಮನೆಯಲ್ಲಿ ದೀಪಾವಳಿ ಹಬ್ಬ ಆಚರಣೆ ಮಾಡದೆ ಹೋದರೂ ಪರವಾಗಿಲ್ಲ, ನಮ್ಮ ಹಸಿವನ್ನು ನೀಗಿಸಿಕೊಳ್ಳುವಷ್ಟು ಊಟ ಮಾಡಿ ಮಲಗೋಣ ಬನ್ನಿ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಅತ್ತೆ. ಬನ್ನಿ, ಮಾತ್ರೆ ತಗೊಂಡು ಊಟ ಮಾಡಿ ಮಾತ್ರೆ ತಗೊಂಡು ಮಲ್ಕೊಳ್ಳುವಂತೆ ನಿಶ್ಚಿಂತೆಯಿಂದ. ಖಂಡಿತ ನಾಳೆ ಉದಯಿಸುವ ಸೂರ್ಯ ನಮ್ಮ ಬದುಕಿಗೆ ಬೆಳಕನ್ನು ನೀಡಬಹುದಲ್ವಾ? ನಮ್ಮ ಜೀವನದಲ್ಲೂ ಸಹಿತ ಹೊಸ ಉದಯ ಆಗಬಹುದಲ್ವಾ ಎಂಬ ಭಾವನೆಯಿಂದ ಬನ್ನಿ ಊಟ ಮಾಡಿ. ಇದೇನಪ್ಪ ದೇವ್ರೆ, ನಾನು ಚಿಂತೆಯಲ್ಲಿ ಕೂತಿದ್ರೆ ನನಗೆ ಧೈರ್ಯ ಹೇಳುವಷ್ಟು ಸೊಸೆ ಬೆಳೆದು ಬಿಟ್ಟಿದ್ದಾಳಲ್ಲಪ್ಪ. ಸೊಸೆಯ ಸಂಸಾರ ಹಾಳಾಗ್ತಿದೆ ಅಂತ ಯೋಚನೆ ಮಾಡಿದ್ರೆ ಅವಳು ಇಷ್ಟೊಂದು ಧೈರ್ಯವಾಗಿ ನಿಂತಿದ್ದಾಳೆ ಅಂದರೆ, ಇಲ್ಲ, ನನ್ನ ಸೊಸೆಗೆ ನಾನು ಸಾಥ್ ಕೊಡಲೇಬೇಕು. ನನ್ನ ಸೊಸೆ ನಿರ್ಣಯಕ್ಕೆ ನಾನು ಬೆಂಬಲವಾಗಿ ನಿಂತ್ಕೊಂಡು ನನ್ನ ಸಂಸಾರವನ್ನು ಕಾಪಾಡ್ಕೊಡ್ಲೇಬೇಕು. ಸರಿ ನಡಿ, ನಿನ್ನ ಮಾವನವರು ಕರಿ ಊಟಕ್ಕೆ, ಎಲ್ಲರೂ ಹೋಗಿ ಊಟ ಮಾಡೋಣ. ನಿನ್ನ ಮಾತು ನನಗೆ ಆಗಲಿ. ಸರಿನಾ? ನಡಿ ಹೋಗೋಣ, ಊಟ ಮಾಡೋಣ.